ಶ್ರೀ ಗುರುಭ್ಯೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಿಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಇವತ್ತು ಎಲ್ಲರಿಗೂ ಹರಿಕಥಾಂಸಾರದ ಮಹಿಮೆಯನ್ನು ವಿಶೇಷವಾಗಿ ಹೇಳಬೇಕು ಅಂತ ತಿರ್ಗಾ ಹೇಳ್ತಾ ಇದ್ದೇನೆ. ಮೊದಲು ನಾನು ಶುರು ಮಾಡಿದಾಗೂ ಹೇಳಿದ್ದೆ ಮಹಿಮೆ ಏನು ಅಂತ. ದಿನನಿತ್ಯ ಹರಿಕಥಾಂಸಾರ ಪಾರಾಯಣ ಮಾಡಿರಂದರೆ ಒಂದೊಂದು ಸಂಧಿಗೆ ಒಂದೊಂದು ಫಲಶ್ರುತಿ ಇದೆ, ಒಂದೊಂದು ಸಂಧಿಗೆ ಒಂದು ಫಲಶ್ರುತಿ ಇದೆ. ಅದನ್ನು ಈಗ ನೋಡಿ, ನಾಂದಿ ಸಂಧಿ ಮಾಡಿದರೆ ಕಾರ್ಯಸಿದ್ಧಿ ಇರ್ತದೆ, ವಿವಾಹ ಆಗ್ತದೆ, ಭೀತಿಗೆ ಹೋಗ್ತದೆ, ಕೀರ್ತಿ ಬರ್ತದೆ, ಆರೋಗ್ಯ ಸಿಗ್ತದೆ, ಪೂಜಾ ಸಿದ್ಧಿ ಸಿಗ್ತದೆ, ಯಜ್ಞ ಸಿದ್ಧಿ ಸಿಗ್ತದೆ, ಅಪವೃತ್ತಿ ಪರಿಹಾರ ಆಗ್ತದೆ, ಜ್ಞಾನ ಸಿದ್ಧಿ ಆಗ್ತದೆ, ಯಾತ್ರಾ ಸಿದ್ಧಿ ಆಗ್ತದೆ, ಆಯುಷ್ಯ ಹೆಚ್ಚಾಗ್ತದೆ, ಹರಿಭಕ್ತಿ ಜಾಸ್ತಿ ಆಗ್ತದೆ, ಜೀವನ ಪ್ರಕೃತಿ ಶಕ್ತಿ ಆಗ್ತದೆ, ಹೀಗಾಗಿ ವಾಯುದೇವರಲ್ಲಿ ಭಕ್ತಿ ಹೆಚ್ಚಾಗ್ತದೆ, ಅಧಿಕಾರ ಹೆಚ್ಚಾಗ್ತದೆ. ಇದು ಈಗ ಅನೇಕ ಪ್ರತಿಯೊಂದು ಸಂಧಿಗೂ ಕೂಡ ಬೇರೆ ಬೇರೆ ಫಲಶ್ರುತಿಯನ್ನು ಕೊಟ್ಟಿದ್ದಾರೆ. ಆಮೇಲೆ ಹಾಗೆ ಸಾಮಾನ್ಯವಾಗಿ ಹೇಳ್ಬೇಕಂತಂದರೆ ನಮ್ಮ ದಿನನಿತ್ಯ ಆಯುಷ್ಯದಲ್ಲಿ ನಮ್ಮ ವಿಘ್ನಗಳ ಪರಿಹಾರ ಆಗ್ತದೆ. ಸಫಲ ಮಾಡಬೇಡ್ರಿ, ನಮ್ಮ ವಿಘ್ನಗಳೇ ತಡೀತವೆ, ಅಪಮೃತ್ಯು ಪರಿಹಾರ ಆಗ್ತದೆ. ಆಮೇಲೆ ನಮ್ಮದು ಎಲ್ಲೂ ಯಾವುದೂ ಭಯ ಇರುವುದಿಲ್ಲ, ನಮಗೆ ಯಾವ ರೀತಿ ಭಯ, ಎಲ್ಲ ಸಿದ್ಧಿಗಳು ಆಗ್ತದೆ. ಆಮೇಲೆ ಒಂದು ನಮ್ಮ ಭಗವಂತ ಸಂತೋಷಪಟ್ಟು ನಮ್ಮ ಮನೆಯಲ್ಲಿ ಕುಣಿತಾನಂತೆ. ಭಗವಂತ ಯಾವಾಗ ಬರ್ತಾನೆ? ನಮ್ಮ ಮನೆಯಲ್ಲೇ ವಾತಾವರಣ ಸರಿಯಾಗಿದ್ದರೆ, ಅವನ ಸ್ತುತಿ ಮಾಡಿದರೆ ಅವಾಗ ಬರ್ತಾನೆ. ಅವಾಗ ಭಗವಂತ ನಮ್ಮ ಕಡೆ ಬಂದು ನಮ್ಮ ಮನೆ ಕುಡಿತಾನಂತೆ, ಹರಿಕಥಾಂಸಾರ ಪಠಿಸುವ ಮನೆಯಲ್ಲಿ. ಆಮೇಲೆ ಆಯುಷ್ಯ, ಆರೋಗ್ಯ, ಯಶ, ಧೈರ್ಯ, ಬಲ, ವಿಜ್ಞಾನ ಎಲ್ಲನೂ ಕೊಡ್ತಾನೆ ಭಗವಂತ. ಇದೆಲ್ಲ ನಮಗೆ ಅನುಭವಕ್ಕೆ ಬಂದಂಥ ವಿಷಯ. ಎಲ್ಲಕ್ಕಿಂತ ಹೆಚ್ಚಂದ್ರೆ ಮನಸ್ಸಿನ ನೆಮ್ಮದಿ. ಈ ಮನಸ್ಸಿನ ನೆಮ್ಮದಿ ನಮಗೆ ಎಷ್ಟು ದುಡ್ಡು ಕೊಟ್ಟರೂ ಸಿಗೋದಿಲ್ಲ. ಆದರೆ ಇದು ಹರಿಕಥಾಂಸಾರ ದಿನನಿತ್ಯ ಪಾರಾಯಣ ಮಾಡಿದ್ರಿಂದ ಬೇರೆ ಎಲ್ಲ ಕೆಷ್ಟಗಳ ಪರಿಹಾರ ಆಗಿ ನಮ್ಮ ಎಲ್ಲ ಕಾರ್ಯಸಿದ್ಧಿಗಳನ್ನು ಆಗಿ ಮನಸ್ಸಿಗೆ ನೆಮ್ಮದಿಯನ್ನು ಸಿಗ್ತದೆ ಅಂತ. ಅದನ್ನು ಮುಖ್ಯವಾದಂಥ ನಮ್ಮ ಅನುಭವಕ್ಕೆ ಬಂದದ್ದು. ಅದಕ್ಕೆ ನೀವು ದಿನನಿತ್ಯ ಇದನ್ನು ಪಾರಾಯಣ ಮಾಡಿರಿ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಸ್ವಲ್ಪ ಕಷ್ಟವಿದ್ದರೂ ಕೂಡ ಪ್ರಯತ್ನ ಮಾಡಿರಾಗ್ತದೆ. ಇವಾಗ ಎಷ್ಟು ದಾಸ ಸಾಹಿತ್ಯ ಪರೀಕ್ಷೆ ಕೂತವರೆಲ್ಲರೂ ಸಾವಿರಾರು ಜನ ಇದ್ದಾರೆ, 25,000 ಜನ ಇದ್ದಾರೆ. ಎಲ್ಲರೂ ಅಧ್ಯಯನ ಮಾಡ್ತಾ ಇದ್ದಾರೆ. ಆಗ್ತದೆ, ಸ್ವಲ್ಪ ಕಷ್ಟಪಡಬೇಕು, ಆಗ್ತದೆ. ಅವಶ್ಯವಾಗಿ ಮಾಡಿ. ಆಮೇಲೆ ಇನ್ನಷ್ಟು 4 ಜನಕ್ಕೆ ಎಲ್ಲರಿಗೂ ಪ್ರಚಾರ ಮಾಡಿ. ಇದನ್ನು ಎಲ್ಲರೂ ಅನ್ಬೇಕು ಅಂತ ಪ್ರಚಾರ ಮಾಡಿ. ದಿನನಿತ್ಯ ಮಾಡಬೇಕು. ಅದಕ್ಕೆ ನಂದು ಇನ್ನೊಂದು ಬೇರೆ ವಿಷಯ ಹೇಳಬೇಕಂತಂದರೆ, ನಮ್ಮದು ಇನ್ನೊಂದು ವಾಟ್ಸಪ್ ಗ್ರೂಪ್ ಇದೆ. ಅದನ್ನು ನಾವು ದಿನನಿತ್ಯ ರಾತ್ರಿ ನಾವು ಪಾರಾಯಣ ಮಾಡ್ತೀವಿ. ಅದಕ್ಕೆ ನಾವು HKS ಪಾರಾಯಣ ಅಂತ, HKS ಅಂದರೆ ಹರಿಕಥಾಂಸಾರ ಪಾರಾಯಣ ಅಂತ ಹೆಸರಿಟ್ಟಿದ್ದೀವಿ. ಅದರಲ್ಲಿ ನಾವು ಎಲ್ಲರೂ ನಾವು ಒಂದು ಟೈಮ್ ಟೇಬಲ್ ಹಾಕಿರ್ತೀನಿ. ಅದರಲ್ಲಿ ಹರಿಕಥಾಂಸಾರ ಪಾರಾಯಣ ಮಾಡ್ತೀವಿ. ಅದೇ ಇವತ್ತಿನ ದಿವಸ ಯಾವ ಸಂಧಿ ಯಾರು ಪಾರಾಯಣ ಮಾಡಬೇಕು ಅನ್ನೋ ಟೈಮ್ ಟೇಬಲ್ ಹಾಕಿರ್ತೀವಿ. ಆ ಪ್ರಕಾರ ಎಲ್ಲರೂ ಹೇಳ್ತೀವಿ. ಆಮೇಲೆ ಅದು ಹರಿಕಥಾಂಸಾರ ಪಾರಾಯಣ ಮುಗಿದ ಮೇಲೆ ಒಬ್ಬರು ಕ್ಷೇತ್ರ ಮಹಿಮೆ ಹೇಳ್ತಾರೆ, ಭಾಳ ಸುಂದರವಾಗಿ ಹೇಳ್ತಾರೆ. ನಮ್ಮ ಗ್ರೂಪ್ನಲ್ಲಿ ಎಲ್ಲ ಒಬ್ಬೊಬ್ಬರು ಎಕ್ಸ್ಪರ್ಟ್ಸ್ ಇದ್ದಾರೆ. ಆಮೇಲೆ ಅದು ಕ್ಷೇತ್ರ ಮಹಿಮೆ ಹೇಳ್ತಾರೆ. ಎಷ್ಟೋ ಕ್ಷೇತ್ರ ನಾವು ನೋಡಿರೋದಿಲ್ಲ, ಅಥವಾ ನೋಡಿದ್ರು ಕೂಡ ಅಲ್ಲಿದು ಮಹಿಮೆ ನಮಗೆ ಗೊತ್ತಿರೋದಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಒಬ್ಬರು ಸುಳಾದಿ ಪಾರಾಯಣ ಮಾಡ್ತಾರೆ. ಈ ವಿಜಯದಾಸರು ಮಾಡಿದಂಥ ಸುಳಾದಿಗಳ ದೊಡ್ಡ 2 ವಾಲ್ಯೂಮ್ ಇದೆ, ಎಲ್ಲ 2 ವಾಲ್ಯೂಮ್ ಇದೆ. ಗೋಪಾಲ್ ದಾಸರು ಬರೆದಂಥ ಪುಸ್ತಕ ನಮ್ಮ ಗ್ರೂಪ್ನಿದ್ದವರು ಎಲ್ಲರೂ ಆ ಪುಸ್ತಕ ತೊಗೊಂಡಿದ್ದೀವಿ. ಅದರಲ್ಲಿ ಒಬ್ಬರು ಸುಳಾದಿ ದಿನ 2-3 ಸುಳಾದಿಯನ್ನು ಪಾರಾಯಣ ಮಾಡ್ತಾರೆ. ಅದಾದಮೇಲೆ ಯಾವುದೋ ಒಂದು ಗ್ರಂಥದ ಒಂದು ಚಿಂತನೆ ಮಾಡ್ತೀವಿ. ದಿನನಿತ್ಯ ಹೀಗಿರ್ತದೆ. ಶುಕ್ರವಾರ ದಿವಸ ಆಮೇಲೆ ಗುರು ಜಗನ್ನಾಥ ದಾಸರು ಮಾಡಿದಂಥದ್ದು ಲಕ್ಷ್ಮೀ ಹೃದಯ ಪಾರಾಯಣ ಮಾಡ್ತೀವಿ. ಆಮೇಲೆ ವೆಂಕಟೇಶ ಸ್ತವರಾಜ ಪಾರಾಯಣ ಮಾಡಿ, ಲಕ್ಷ್ಮೀ ಹೃದಯ ಪಾರಾಯಣ ಮಾಡಿ, ವೆಂಕಟೇಶ ಸ್ತವರಾಜ ಪಾರಾಯಣ ಮಾಡ್ತೀವಿ. ದೊಡ್ಡದಾಗಿದೆ ಅದು, ತುಂಬ ದೊಡ್ಡದಾಗಿ 108 ನುಡಿ ಇದೆ. ಸೊ ಇಟ್ ಟೇಕ್ಸ್ ಟೈಮ್. ಅದನ್ನು ಮಾಡ್ತೀವಿ. ಆಮೇಲೆ ಶನಿವಾರ ಆಯ್ತವಾರ ಒಬ್ಬರು ಸುಳಾದಿ ಅರ್ಥ ಹೇಳೋಕ್ಕೆ ಬರ್ತಾರೆ. ಅವರು ಹರಿಕಥಾಂಸಾರ ಪಾರಾಯಣ ಮಾತ್ರ ದಿನನಿತ್ಯ ಇರ್ತದೆ. ಅದೇ ಟೈಮ್ ಟೇಬಲ್ ಹೇಗೆ ಹಾಕಿದ್ದೀನಿ ಅಂತಂದರೆ, ನಾವು ಬರೀ ಗ್ರೂಪಲ್ಲಿ ನಾವು ಪಾರಾಯಣ ಮಾಡಿದರೆ 2 ವಾರದಲ್ಲಿ 30 ಸಂಧಿ ಮುಗಿಯೋ ಹಾಗೆ. ಆಮೇಲೆ ಇಲ್ಲದ್ರೆ ಕೆಲವೊಂದು ನುಡಿಗಳನ್ನು ಕೆಲವು ಸಂಧಿಗಳು ನಾವು ಮನೆಯಲ್ಲಿ ಒಬ್ಬರೇ ನಾವು ಕೂತ್ಕೊಂಡು ಅನ್ಬೇಕು. ಪ್ಲಸ್ ಗ್ರೂಪಲ್ಲಿ ಮಾಡಿದರೆ 1 ವಾರದಲ್ಲಿ 1 ರೌಂಡ್ ಮುಗೀತದೆ. ಆ ರೀತಿಯಾಗಿ ಟೈಮ್ ಟೇಬಲ್ ಹಾಕಿದ್ದೀನಿ. ಆಮೇಲೆ ಯಾವುದೋ ಒಂದು ಗ್ರಂಥದ ಒಂದು ಚಿಂತನೆಯನ್ನು ಒಂದು 15 ನಿಮಿಷ ನಿಜವಾಗ್ಲೂ ನಾನು ಹೇಳ್ತೀನಿ. ಅದು ಆಮೇಲೆ ಕೆಲವರು ಒಂದು ಸರ್ತಿ ಬೇರೆಯವರು ಹೇಳ್ತಾರೆ. ಹೀಗೆ 3 ವರ್ಷದ ಮೇಲೆ ಆಯಿತು ಶುರು ಮಾಡಿ, ಚೆನ್ನಾಗಿ ನಡೆದಿದೆ.
ನಾನು ಯಾಕೆ ಇದು ಹೇಳ್ತಾ ಇದ್ದೀನಿ ಅಂತಂದರೆ, ಇದನ್ನು ದಿನನಿತ್ಯ ನಾವು ಮಾಡಿದರೆ, ಹರಿಕಥಾಮೃತ ಪಾರಾಯಣ ದಿನನಿತ್ಯ ಮಾಡೋದ್ರಿಂದ ಗ್ರೂಪಲ್ಲಿದ್ದ ಎಲ್ಲರೂ ಹೇಳ್ತಾರೆ ಮನಸ್ಸಿಗೆ ನೆಮ್ಮದಿ ಇದೆ. ಒಳ್ಳೆಯ ಮನಸ್ಸಿಗೆ ನೆಮ್ಮದಿ ಇದ್ದರೆ ಚೆನ್ನಾಗಿ ನಿದ್ದೆ ಬರ್ತದೆ, ಮನಸ್ಸು ಶುದ್ಧವಾಗಿರ್ತದೆ, ನಮ್ಮ ದಿನನಿತ್ಯ ಕೆಲಸಗಳು ಕೂಡ ಸರಿಯಾಗಿ ಆಗ್ತದೆ ಅಂತ ಎಲ್ಲರಿಗೂ ಬಂದಂಥ ಅನುಭವ. ಅದಕ್ಕೆ ಅದು ಇದು ಆಮೇಲೆ ಯಾರ್ಯಾರ್ದು ಪುಣ್ಯತಿಥಿಗಳು ಬರ್ತದೆ ಅವತ್ತು ದಿವಸ ಅದು ಚರಿತ್ರೆಗಳು ಹೇಳ್ತಾರೆ. ಆಮೇಲೆ ಒಂದೊಂದು ದಿವಸ ಯಾವುದಾದ್ರು ದೀರ್ಘಕೃತಿಗಳನ್ನು ಎಲ್ಲ ದಾಸಿನಿಯರು ಮಾಡಿದಂಥ ದೀರ್ಘಕೃತಿಗಳನ್ನು ಅದನ್ನು ಕೂಡ ಸ್ವಲ್ಪ ಪಾರಾಯಣ ಮಾಡಿ ಮಧ್ಯದಲ್ಲಿ ಅದನ್ನು ಕೂಡ ಪಾರಾಯಣ ಮಾಡ್ತೀವಿ. ಹೀಗೆ ಬೇರೆ ಬೇರೆ ರೀತಿಯಾದಂಥ ಕಾರ್ಯಕ್ರಮ ನಡೀತಾ ಇರ್ತದೆ. ಇದನ್ನೆಲ್ಲ ನಾವು ರಾತ್ರಿ 9:30ಯಿಂದ 10:00ವರೆಗೂ ಮಾಡ್ತೀವಿ. ಅದಕ್ಕೆ HKS ಪಾರಾಯಣ ಅಂತ ಹೆಸರಿದೆ, ಗ್ರೂಪಿನ ಹೆಸರು, ವಾಟ್ಸಪ್ ಗ್ರೂಪು. ಲೈವ್ ಇರ್ತದೆ, ಇದು ರಾತ್ರಿ 9ರಿಂದ 10:00ವರೆಗೂ ಇರ್ತದೆ. ಸೊ ಈ ಗ್ರೂಪ್ನಲ್ಲಿ ಯಾರಿಗಾರು ಜಾಯ್ನ್ ಆಗಬೇಕು ಅಂತ ಇಷ್ಟ ಇದ್ದರೆ ಈ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಹೆಸರು, ಫೋನ್ ನಂಬರು, ಆಮೇಲೆ ಆ ಗ್ರೂಪಲ್ಲಿ ನಾವು ಸೇರಿಸಿ ಅಂತ ನೀವು ಮೆಸೇಜ್ ಹಾಕಿದರೆ ಆ ಗ್ರೂಪಲ್ಲಿ ನಿಮಗೆ ಸೇರಿಸ್ತೀನಿ. ಆದರೆ ನಿಮಗೆ ರೆಗ್ಯುಲರಾಗಿ ಬರೋಕೆ ಆಗ್ತಾಯಿದ್ದರೆ ಈ ನಮ್ಮ ಗ್ರೂಪಲ್ಲಿ ಏನೇನು ಮಾಡ್ತೀವಿ ಅನ್ನೋದನ್ನು ಅದನ್ನು ಸ್ಪಷ್ಟವಾಗಿ ಹೇಳಿದ್ದೀನಿ. ಅದನ್ನು ನಿಮಗೆ ಬೇಕು ಅಂತಂದರೆ ಅಷ್ಟೇ ಮೆಸೇಜ್ ಮಾಡಿ. ಈಗ ತುಂಬ ಜನ ಏನು ಮಾಡ್ತಾರೆ, ಸುಮ್ಮನೆ ಜಾಯಿನ್ ಆಗಿಬಿಡ್ತಾರೆ, ಆಮೇಲೆ ಆ ಗ್ರೂಪಲ್ಲಿ ಸೇರ್ಕೊಂಡ್ಬಿಡ್ತಾರೆ, ಅದೇ ಪಾರಾಯಣಕ್ಕೆ ಜಾಯ್ನ್ ಆಗೋದಿಲ್ಲ. ಅದರಿಂದ ಏನಾಗ್ತದೆ, ಅನಾವಶ್ಯಕವಾದಂಥ ಮೆಂಬರ್ಶಿಪ್ ಜಾಸ್ತಿ ಆಗಿಬಿಡ್ತಾರೆ. ಯಾರಿಗೆ ಬೇಕು ಅವ್ರಿಗೆ ಸೇರ್ಕೊಳ್ಳೋಕ್ಕೆ ಜಾಗ ಸಿಗೋದಿಲ್ಲ. ಈಗ ಹಾಗೇ ಆಗಿದೆ, ಆ ಗ್ರೂಪಲ್ಲಿ ತುಂಬ ಜನ ಸೇರ್ಕೊಂಡಿದ್ದಾರೆ, ಆದರೆ ಬರೋದಂಥ ಕಡಿಮೆ ಜನ. ಸೊ ಸೀರಿಯಸ್ಲಿ ಯಾರಿಗೆ ದಿನಾಲು ಬರೋಕ್ಕೆ ಸಾಧ್ಯವಿದೆಯೋ, ಯಾಕಂದರೆ ಬೇಕಾದಷ್ಟು ಬೇರೆ ಬೇರೆ ಗ್ರೂಪ್ಗಳು ಇರ್ತದೆ, ಟೈಮಿಂಗ್ ಕ್ಲ್ಯಾಶ್ ಆಗ್ತದೆ, ಅಥವಾ ಬೇರೆ ಗ್ರೂಪದಿಂದ 2-3 ಗ್ರೂಪ್ ಅಟೆಂಡ್ ಮಾಡಿದ್ಮೇಲೆ ಈ ಗ್ರೂಪಲ್ಲಿ ಬರೋಕ್ಕೆ ಟೈಮ್ ಇರೋದಿಲ್ಲ. ಈಗ ಅನೇಕ ಕಾರಣಗಳಿರ್ತದೆ. ಹಾಗೆ ಯಾರಿಗೆ ಇದರಲ್ಲಿ ಆಸಕ್ತಿ ಇದೆ, ನಿಜವಾಗಲೂ ಆಸಕ್ತಿ ಇದೆ, ಆಮೇಲೆ ಈ ಟೈಮಿಂಗಕ್ಕೆ ಬರೋಕ್ಕೆ ಸಾಧ್ಯವಿದೆ, ಅವರು ಮಾತ್ರ ನನಗೆ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ ನಿಮ್ಮ ಹೆಸರು ಮತ್ತು ನಿಮ್ಮ ಫೋನ್ ನಂಬರು, ಆಮೇಲೆ ನನಗೆ ಈ ಗ್ರೂಪಲ್ಲಿ ಸೇರಿಸ್ಕೊಳ್ಳಿ ಅಂತ ಮೆಸೇಜ್ ಮಾಡಿ. ಅವಾಗ ಹಾಕ್ತೇನೆ. ದಯವಿಟ್ಟು ಸುಮ್ಮನೆ ಬಂದು ಗ್ರೂಪಲ್ಲಿ ಸೇರಿಸ್ಕೊಳ್ಳೋದು ಬೇಡ. ನಿಮಗೆ ಇದು ಆಸಕ್ತಿ ಇದ್ದರೆ, ಟೈಮ್ ಅನುಕೂಲ ಆಗ್ತಾಯಿದ್ದರೆ ಮಾತ್ರ ಮೆಸೇಜ್ ಮಾಡಿ ನಾನು ಜಾಯಿನ್ ಮಾಡ್ತೇನೆ. ಅಂತೂ ದಿನನಿತ್ಯ ಎಲ್ಲರೂ ಹರಿಕಥಾಮೃತ ಪಾರಾಯಣ ಮಾಡಬೇಕು ಅನ್ನೋದು ಒಂದೇ ಉದ್ದೇಶ ನನಗೆ. ಅದಕ್ಕೆ ಎಲ್ಲರೂ ಮಾಡಲಿ ಅಂತ ಉದ್ದೇಶದಿಂದ ನಾನು ಆದಷ್ಟು ಪ್ರಯತ್ನ ಪಡ್ತಾಯಿದ್ದೀನಿ. ಗುರುಗಳ ಅನುಗ್ರಹ ಇದೆ, ಆಗ್ತಾಯಿದೆ, ನಿಧಾನವಾಗಿ ಆಗ್ತಾಯಿದೆ. ಸ್ವಲ್ಪ ಕಷ್ಟಪಡಬೇಕು, ದಿನನಿತ್ಯ ಪಾರಾಯಣ ಮಾಡಬೇಕು ಅಂತ ಎಲ್ಲರಿಗೂ ವಿನಂತಿ. ಇದನ್ನು ನಿಮಗೆ ಇಷ್ಟ ಇದೆ, ನಿಮ್ಮದು ಅನಿಸಿಕೆಗಳನ್ನು ಅವಶ್ಯವಾಗಿ ಈ ಕಮೆಂಟ್ ಬಾಕ್ಸಲ್ಲಿ ಹಾಕ್ತಾಯಿರಿ. ನಾನು ವಿಡಿಯೋ ನೋಡಿದ ಮೇಲೆ ಅದರಲ್ಲಿ ಏನಾದರೂ ಸುಧಾರಣೆ ಬೇಕಾದ್ರೆ ಅದನ್ನು ಹೇಳಿ, ಅಥವಾ ನನಗೆ ಹೇಳಿದ್ದನ್ನು ನೀವು ಸರಿ ಅನಿಸಿದರೆ ಅದನ್ನು ಲೈಕ್ ಮಾಡಿ, ಅಥವಾ ಸರಿಯಾಗಿದೆ ಅಂತ ಹೇಳಿ, ಅಥವಾ ಒಂದು ಲೈಕ್ ಒಂದು ಬಟನ್ ಒತ್ತಿ, ಏನೋ ಒಂದು. ಯಾಕಂದರೆ ಈಗ ದಿನನಿತ್ಯ ಸಬ್ಸ್ಕ್ರೈಬರ್ಸ್ ಬೆಳೀತಾ ಇದ್ದಾರೆ, ಆದರೆ ನೋಡೋದು ಕಡಿಮೆ. ಹಾಗಾಗಬಾರ್ದು. ಸುಮ್ಮನೆ ಬರೀ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡ್ಬಿಡೋದು, ಆಮೇಲೆ ವಿಡಿಯೋ ನೋಡದೆ ಹೋದರೆ, ಅಧ್ಯಯನ ಮಾಡದೆ ಹೋದರೆ ಅದು ಪ್ರಯೋಜನಕ್ಕಿಲ್ಲ, ವೇಸ್ಟ್ ಆಗ್ತದಲ್ಲ. ಸೊ ಅದರಿಂದ ನನಗೇನು ತೊಂದರೆ ಇಲ್ಲ. ಆದರೆ ಅದನ್ನು ಸಬ್ಸ್ಕ್ರೈಬ್ ಮಾಡಿದವರು ರೆಗ್ಯುಲರಾಗಿ ಅಧ್ಯಯನ ಮಾಡಲಿ, ಪಾರಾಯಣ ಮಾಡಲಿ ಅನ್ನೋದು ಒಂದೇ ಉದ್ದೇಶ ನನಗೆ ಅಷ್ಟೇ. ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರು ಎಲ್ಲರೂ ರೆಗ್ಯುಲರಾಗಿ ವಿಡಿಯೋದನ್ನು ನೋಡೋಕ್ಕೆ ಪ್ರಯತ್ನ ಪಡಿ, ಅದನ್ನು ಅಧ್ಯಯನ ಮಾಡೋಕ್ಕೆ ಪ್ರಯತ್ನ ಮಾಡಿ, ಪಾರಾಯಣ ಮಾಡೋಕ್ಕೆ ಪ್ರಯತ್ನ ಪಡಿ, ಅನ್ಲಿಕ್ಕೆ ಕಲೀರಿ ಎಲ್ಲವೂ ಅಂತ ಇದು ಒಂದೇ ಉದ್ದೇಶ. ಎಲ್ಲರಿಗೂ ಗುರುಗಳ ಅನುಗ್ರಹ ಆಗಲಿ, ಎಲ್ಲರಿಗೂ ಕ್ಷೇಮವಾಗಲಿ. ಜೈ ಶ್ರೀರಾಮ್.